ಬಳ್ಳಾರಿಯ ವಿಮ್ಸ್ನಲ್ಲಿ ಮೂವರು ಬಾಣಂತಿಯರು ಸಾವು ಆರೋಪ. ಮೃತ ಬಾಣಂತಿ ನಂದಿನಿ ಕತೆ ಕೇಳಿದ್ರೆ ಕರಳು ಹಿಂಡತ್ತೆ. ಕೆಲವೇ ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಸೇರಬೇಕಾಗಿತ್ತು ನಂದಿನಿ. 2 ಎಕರೆ ಜಮೀನು ಮಾರಿ ಮಗಳ ಮದುವೆ ಮಾಡಿದ್ದ ಕುಟುಂಬಸ್ಥರು. ಬಾಣಾಪುರ ಗ್ರಾಮದ ನಂದಿನಿ ನವೆಂಬರ್ 12ರಂದು ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಬಡತನ ಮೆಟ್ಟು ನಿಂತು ಡಬಲ್ ಡಿಗ್ರಿಯನ್ನು ಓದಿದ್ರು ನಂದಿನಿ. ತಂದೆ ತಾಯಿಗೆ ಆಸರೆ ಆಗೋಕೆ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ರು. ಅಮ್ಮ ಸರ್ಕಾರಿ ನೌಕರಿ ಆಗತ್ತೆ, ನಾನೇ ನಿಮಗೆ ಆಸರೆ ಆಗ್ತೀನಿ ಅಂತ ಕೂಡ ಧೈರ್ಯ ಹೇಳಿದ್ರು. ಹೆರಿಗೆಯಿಂದ ಸಾವು ಬರುತ್ತೆ ಎಂದಿದ್ರೆ ಆಕೆಗೆ ನಾವು ಮದುವೆನೇ ಮಾಡ್ತಾ ಇರಲಿಲ್ಲ. ಮಗಳನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ನಾವೇ ನೋಡ್ಕೊಂತೀನಿ ಅಂತ ಹೇಳ್ತಿದ್ದೆ ಸರ್. 7 ವರ್ಷ ಅದಕ್ಕೆ ಗ್ರಾಮೀಣ ಜಾಸ್ತಿ ಐತೆ ನಾವು ನಾನೇ ಸಾಕೋದು. ಭೂಮಿ ಆಸ್ತಿ ಎಲ್ಲ ಕಾಕಿಟ್ರಿ ನಾನು ಏನಿಲ್ಲ, ಎಲ್ಲ ನಂಬಿಕೆಲ್ಲ ತ್ಯಾಗ ಮಾಡಿದ್ರು. ನಾನು ನಿಮ್ಮನ್ನು ನೋಡ್ತೀನಿ ಅಂತ ಸರ್. ಈಗ ನಾವು ಧೈರ್ಯವಾಗಿರ್ಬೇಕಮ್ಮ. ನೀವು ಮಕ್ಕಳಿಗೆ ಧೈರ್ಯ ಹೇಳಿದಾಗ ಮುಂದ್ರಿ ಇನ್ನೊಂದು ಪಾಪು ಐತಿ ಅದ್ರ ಮುಂದೆ ಬದುಕು ಕಟ್ಟಿಕೊಡ್ಬೇಕ್ರಿ. ಭಾಳ ನೀವು ಆ ಥರ ಎಲ್ಲ ಮನುಷ್ಯರ ಮೇಲೆ ಪ್ರಭಾವ ತಗೊಳ್ಬೇಕು. ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಸಾಕಷ್ಟು ಚರ್ಚೆ ಆಗಿದೆ. ಯಾವ ರೀತಿಯಾಗಿ ಅವರ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಅಂತ ಹೇಳಿಬಿಟ್ಟು ಗ್ರೌಂಡ್ ರಿಪೋರ್ಟನ್ನು ನಿಮಗೆ ನೀಡ್ತಾ ಇದ್ದೀವಿ. ನಾವೀಗ ಬಾಣಾಪುರ ಗ್ರಾಮದಲ್ಲಿ ನಂದಿನಿ ಹೂಗಾರ್ ಅವರ ನಿವಾಸದಲ್ಲಿರುವಂಥದ್ದು. ಅವರ ಸಹೋದರರು ಮತ್ತು ಅವರು ತಂದೆ ತಾಯಿ ಮತ್ತು ಅವರ ಕುಟುಂಬಸ್ಥರು ಕೂಡ ಇರುವಂಥದ್ದು. ಅನೇಕ ಬಡತನ ಪರಿಸ್ಥಿತಿಯಲ್ಲಿ ಕೂಡ ಅವರ ಮನೆ ಕೂಡ ಇದೆ. ನಿಮಗೆ ಅವರ ಮನೆ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀವಿ. ಮನೆಯ ಮೇಲ್ಗಡೆ ತಾಟ್ಪತ್ರ ಹಾಕ್ಕೊಂಡು ಜೀವನ ಮಾಡ್ತಾ ಇರುವಂಥ ಕುಟುಂಬಸ್ಥರು ಕೂಡ ಇದ್ದಾರೆ. ಮಳೆ ಬಂದರೆ ಸಾಕಷ್ಟು ನೀರು ಕೂಡ ಬರುತ್ತೆ. ಇಂಥ ಸಂದರ್ಭದಲ್ಲಿ ಇದ್ದರೂ ಕೂಡ ಜೀವನ ಮಾಡ್ತಾಯಿದ್ರು. ಮತ್ತು ಅವರ ಸಹೋದರಿ ನಂದಿನಿ ಹೂಗಾರ್ ಕೂಡ ಸಾಕಷ್ಟು ಈ ಕುಟುಂಬಸ್ಥವನ್ನು ಬೆಳೆಸಬೇಕು, ನಾನು ಸರ್ಕಾರಿ ನೌಕರಿಯನ್ನು ಮಾಡಿಕೊಂಡು ಡಿಗ್ರಿ ಮುಗಿಸ್ಕೊಂಡಿದ್ದೀನಿ ಅಂತ ಸಾಕಷ್ಟು ತಾಯಿಗೆ ಮತ್ತು ತಂದೆ ತಾಯಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಈಗ ನಂದಿನಿಯವರು ನಂದಿನಿ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ಅವರ ಕುಟುಂಬಸ್ಥರು ಕೂಡ ಮದುವೆಯನ್ನು ಮಾಡಿಕೊಟ್ಟಿದ್ರು. ಆ ಮದುವೆಯನ್ನು ಮಾಡಿಕೊಟ್ಟು ಬಾಣಂತಿ ಆದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಏನಮ್ಮ ನಂದಿನಿ ಅವ್ರದ್ದು ಈ ರೀತಿಯಾದಂಥ ಘಟನೆ ಆಗ್ಬಿಡ್ತು, ನಿಮ್ಗೆ ಯಾವ ರೀತಿಯ ದುಃಖ ತಂದುಬಿಡ್ತು ಅಂತೇಳಿ? ಫುಲ್ ದುಃಖ ಸರ್. ಏನು ಹೇಳ ಸರ್, ನಾವು ಭಾರಿ ಕಷ್ಟ ಇದೆ ಸರ್. ನಾವು ಕೆಲಸ ಬರ್ತದಂತ ಹೇಳಿದ್ರಿ ಸರ್. ನಮಗೆ ಯಾರಿಗೆ ಹೋಗೋ ಮುಂದಗಡೆ ನಿಮ್ಮನ್ನೆಲ್ಲ ನೋಡ್ಕೊಂತೀವಿ ಅಂತ ಹೇಳಿದ್ರಿ ಸರ್. ಜಮೀನು ಕೂಡ ಮಾರಿ ಮದುವೆ ಮಾಡಿ ಕಾಲೇಜಿಗೆ ಓದಿಸಿದೆ ಸರ್. ಹುಡುಗಿನ ಹೆಂಗೆ ಮರಿಬೇಕು ಸರ್ ನಾವು? ಈಗ ಇಲ್ಲಿಂದನೇ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಾ ಹೆಂಗೆ ಅಂತ? ಇಲ್ಲಿಂದ ಹೋಗಿದ್ದೆ ಸರ್. ಇಲ್ಲಿಂದ ಹೋಗಿದ್ದೆ ಸರ್. ನಮ್ಮ ಮಗ ಹೇಳ್ತಾನೆ ನೋಡಿ ಸರ್. ಈಗ ನಿಮ್ಗೆ ಏನೆಲ್ಲ ಹೇಳಿದ್ಲಮ್ಮ? ನಿಮ್ಗೆ ಇಲ್ಲಿ ಸಾಕಷ್ಟು ಕನಸುಗಳು ಕಟ್ಕೊಂಡಿದ್ರು, ಜಾಬ್ ಮಾಡ್ತೀನಿ ಅಂತೆಲ್ಲ ಹೇಳಿದರು. ಈ ರೀತಿಯಾದ ಘಟನೆ ಆಯಿತು. ಹ್ಞೂ ಸರ್. ಏನಂತ ಮನವಿ ಮಾಡ್ಕೊಡ್ತೀವಿ? ಏನೋ ಒಂದು ಒಳ್ಳೇದು ಮಾಡಿರಿ ಸರ್. ಮಗು ನೋಡ್ಬೇಕಲ್ಲ ಸರ್. ನಮ್ಮ ಕಷ್ಟ ಜಗ್ಗೇ ಸರ್. ಯಾರಿಗೆ ಹೇಳ್ಕೋಬೇಕು? ನೀವೇ ದಾರಿ ನೋಡ್ಸಿರಿ ಸರ್. ಅವರ ನಂದಿನಿ ಹೂಗಾರ್ ಅವರ ಏನು ತಂದೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ರೀತಿಯಾದಂಥ ಒಂದು ಘಟನೆ ಆಯಿತು, ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಹೆಂಗಿದ್ದಳು ಏನು ಅಂತ? ಮಾಮೂಲು ಸರ್, ಇಲ್ಲಿ ಬಸ್ಸಿಗೆ ಕರ್ಕೊಂಡು ಹೋದ್ವಿ ಸರ್. ಮಾಮೂಲು ಕರ್ಕೊಂಡೋಗಿ ಅಲ್ಲಿ ಬೆಳಗ್ಗೆ ಚೀಟಿ ಮಾಡಿಸಿ ಸರ್. ಜಿಲ್ಲಾ ಆಸ್ಪತ್ರೆಯಲ್ಲಿ ಚೀಟಿ ಮಾಡಿಸಿ ಲೈನ್ ನಿಂತ್ಕೊಂಡು ಬಾಣಂತಿಯವ್ರನ್ನ ಲೈನ್ ನಿಂದ್ರಿ ಚೀಟಿ ತಗೋಬೇಕಂದ್ರೆ ಸರ್. ಅವ್ರನ್ನೇ ಬಾಣಂತಿಯವ್ರ ಲೈನ್ ನಿಂದ್ರಿ ಚೀಟಿ ತಗೊಂಡಿವಿ ಸರ್. ತನ್ನೊಂದುವರೆಗೆ BP ಚೆಕ್ ಮಾಡಿ 145 ಅಂತ ಹೇಳಿದ್ರು ಸರ್. ಆಮೇಲೆ ಹುಡುಗಿ ನಾವು ಹೊರಗೆ ನಿಂದ್ರಿಸಿ ಅವ್ರಿಗೆ ಚೆಕಪ್ ಮಾಡ್ಯಾರ ಸರ್. ಆಮೇಲೆ ಹುಡುಗಿ ಬಾಣಂತಿಗೆ ಹೇಳ್ಬಿಟ್ರು ಸರ್. ನಮ್ಗೆ ಯಾರು ಹಿಂದೆ ಇದ್ದವ್ರು ಹೇಳ್ಬೇಕಲ್ಲ ಸರ್, ನರ್ಸ್ ಆಗಲಿ ಡಾಕ್ಟ್ರಾಗಲಿ. ಅದೇ ರೀತಿಯಾಗಿ ಅವ್ರ ಸಹೋದರಿದ್ದಾರೆ. ಸರ್, ನಿಮ್ಮ ತಂಗಿಯವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರಿ, ಅಲ್ಲಿ ಏನು ವೈದ್ಯರ ನಿರ್ಲಕ್ಷ್ಯ ಆಯಿತು, ಏನು ಸಮಸ್ಯೆ ಅಂತ? ಸರ್, ನಮ್ಮ ತಂಗಿಯವರು ಹೋದಾಗ BP ಜಾಸ್ತಿ ಇದೆ, ಅಡ್ಮಿಟ್ ಆಗ್ರಿ ಅಂತ ಹೇಳಿದ್ರು ಸರ್. ನಮ್ಮ ತಾಯಿಯವರು ನಮ್ಮ ತಾಯಿ ನಮ್ಮ ತಂಗಿ ಇಬ್ಬರೇ ಹೋಗಿದ್ರು. ಅವರು ಟೆನ್ಷನ್ ತಗೊಂಡು ಡೇಟ್ ಕೊಟ್ಟಿದ್ದು 15ರಿಂದ 25ನೇ ತಾರೀಕುವರೆಗೆ ಡೇಟ್ ಕೊಟ್ಟಿದ್ರು. ಅವ್ರು ಡೇಟ್ ಸುಮ್ಮನೆ ಚೆಕಪ್ ಅಂತ 11 ತಾರೀಕುವರೆಗೆ ಇವ್ರು ಇದ್ದಕ್ಕಿದ್ದಂಗೆ ಆಪ್ರೇಷನ್ ಮಾಡ್ತೀವಿ, ಸಿಜೇರಿಯನ್ ಮಾಡ್ತೀವಿ ಅಂದರೆ ಹುಡುಗಿ ಭಯ ಬಿದ್ದುಬಿಟ್ಟಾಳೆ ಸರ್. ಹುಡುಗಿ 140 ಇದ್ದಿದ್ದು ಮತ್ತು ಇನ್ನೊಂದು ಸರಿ ಚೆಕ್ ಮಾಡಿದ್ರೆ 170 ಆಗಿತ್ತು ಅಂತ ನಮ್ಮ ಮನೆಯೊಳಗೆ ಕರ್ಕೊಂಡ್ಬರ್ತೀವಿ. ಹೊರಗಡೆ ಬಂದಿದ್ದಾರೆ ಸರ್. ಹೊರಗಡೆ ಬಂದು ಅವ್ರು ಗಣ್ಣವ್ರು ಕರ್ಕೊಂಡು ಮತ್ತು ರಿಟರ್ನ್ 3 ಗಂಟೆಗೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಸರ್. ಅವ್ರು ಡಾಕ್ಟ್ರ್ ಏನು ಮಾಡಿದ್ದಾರೆ, ಡಾಕ್ಟ್ರು BP ಜಾಸ್ತಿ ಇದೆ, ಹೆಂಗೆ ಓದಿಮ್ಮ ಹೆಂಗಿಲ್ಲ ಅಂತ ಭಾಳ ಬೈದಿದ್ದಾರೆ.
ಬೈದ್ರ ಸಹಿತ ಮತ್ತೆ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಸರ್. ಅಡ್ಮಿಟ್ ಸಿಜರಿನ್ ಚೆನ್ನಾಗಿ ಮಾಡಿದ್ದಾರೆ. ನೈಟು 10ವರೆಗೆ ಸಿಜರಿನ್ ಮಾಡಿದ್ದಾರೆ ಸರ್. ಹೆಣ್ಣು ಪಾಪ ಆಗಿದೆ, ಎಲ್ಲರೂ ಖುಷಿಯಾಗಿದ್ವಿ. ಒಂದೇ ಸರಿ ಎಲ್ಲ ನಾರ್ಮಲ್ ಐತ್ರಿ, ಚೆನ್ನಾಗೈತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಸರ್. ಸಿಜರಿನ್ ಅವರಿಗೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಡಾಕ್ಟ್ರು. ಅವ್ರನ್ನ ನಿರ್ಲಕ್ಷ್ಯ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನೈಟ್ ಇದ್ದಕ್ಕಿದ್ದಂಗೆ 2:30-3 ಗಂಟೆ ಸೀರಿಯಸ್ ಐತೆ, ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಒಂದು 20 ನಿಮಿಷ ಆಗಲಿ ಹೇಳಿ ಮತ್ತೆ ಹಿಂಗೆ ಡೆತ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಅಲ್ಲಿ ಏನಾಯಿತು ಏನಿಲ್ಲ ಮರ್ಮನೆ ಗೊತ್ತಾಗ್ತಿಲ್ಲ ಸರ್. ಸರ್, ಈ ರೀತಿಯಾದಂಥ ಘಟನೆ ಇವತ್ತು ಹಿಂಗಾಯಿತು, ನಾಳೆ ಇನ್ನೊಬ್ರಿಗೂ ಆಗ್ಬೋದು. ಇದರಿಂದ ದಿವ್ಯ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಕೂಡ ಸಾಕಷ್ಟಿದೆ. ನಿಮ್ಮ ಮುಂದಿನ ಅಂದರೆ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನು ತೊಗೋಬೇಕು, ಅಥವಾ CM ಅವ್ರಿಗೆ ಏನಾದರೂ ಮನವಿ ಮಾಡ್ಕೊಳ್ತಾರೆ ಹೇಗೆ ಅಂತ? ಇಲ್ಲ ಸರ್, ಮೊನ್ನೆ ಡಿ ಸಿ ಸರ್ ಹತ್ರ ಹೋಗಿದ್ವಿ ಸರ್ ನಾವು. ಡಿ ಸಿ ಸರ್ ಹತ್ರ ಹೋಗಿ ಇಲ್ಲಪ್ಪ ನಾವು ಮಾತಾಡ್ತೀವಿ, ಕಂಪಲ್ಸರಿ ನಾವು ಮಾತಾಡಿ ಎಲ್ಲರೂ ಒಂದೇ ಮಾತು ಮೇಲೆ ಇದ್ದೀವಿ, ಕಂಪಲ್ಸರಿ ಏನೋ ಒಂದು ನಷ್ಟ ಪರಿಹಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಈಗ ಅವ್ರು ನಷ್ಟ ಪರಿಹಾರ ಕೊಟ್ಟರು ಈಗ ಕಳ್ಕೊಂಡಿರೋ ಜೀವಂತ ವಾಪಸ್ ಬರಲ್ಲ ಸರ್ ನಮಗೆ. ಇದಿಷ್ಟು ಏನೆಂದರೆ ನಂದಿನಿ ಹೂಗಾರ್ ಅವರ ಸಹೋದರ ಮಾತಾಗಿರುವಂಥದ್ದು. ಈಗ ನಮ್ಮ ತಂಗಿ ತೀರೋಗಿರಿಂದಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಇದೇನಾದರೂ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಸಾವಾಗಿದ್ದರೆ ನಾವು ಜಿಲ್ಲಾ ಆಸ್ಪತ್ರೆ ಮುಂದೆ ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂಥೇಳಿ TV5 ಜೊತೆಗೆ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.